ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಸಾರಿಗೆ ನೌಕರರಿಗೆ ದಶಕಗಳಿಂದ ಹೋರಾಡ್ತಕ್ಕಂಥ ಈ ಒಂದು ವೇತನ ಸಮಸ್ಯೆ ಹಾಗೆ ಇತರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೌಕರರು ಕೆಲವೊಂದಿಷ್ಟು ಪ್ರಮುಖವಾದಂಥ ಬೇಡಿಕೆಗಳನ್ನಿಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳು ಏನೇನು ಅಂತ ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವಂತ ಹೇಳ್ತಾ, ಇವತ್ತಿನ ಈ ಒಂದು ವಿಷಯ ಏನಪ್ಪ ಅಂತಂದರೆ, ಹಲವಾರು ದಶಕಗಳಿಂದ ಸಾರಿಗೆ ನೌಕರರು ನಮಗೆ ವೇತನ ಪರಿಷ್ಕರಣೆ ಮತ್ತು ಹಲವಾರು ಸಮಸ್ಯೆಗಳನ್ನು ಮತ್ತು ಕೆಲವು ನಿಯಮಗಳನ್ನ ತಿದ್ದುಪಡಿ ಮಾಡುವಂತೆ ಈಗಾಗಲೇ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಸ್ನೇಹಿತರೆ. ಅವುಗಳಲ್ಲಿ ಪ್ರಮುಖವಾದಂಥ ಬೇಡಿಕೆ ಏನಪ್ಪ ಅಂತಂದರೆ, ಸರ್ಕಾರಿ ನೌಕರರಿಗೆ ಯಾವ ರೀತಿ ಸಂಬಳವನ್ನು ಕೊಡುತ್ತೀರೋ ನಮಗೂ ಕೂಡ ಅದೇ ರೀತಿಯ ಮಾದರಲ್ಲಿ ನಮಗೆ ಸಂಬಳವನ್ನು ನೀಡಿ. ಯಾಕಂತಂದರೆ ನಾವು ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಶ್ರಮ ವಹಿಸಿ ನಮ್ಮ ಸೇವೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ನಮ್ಮನ್ನು ಕೂಡ ನೌಕರರು ಎಂಬ ಮನೋಭಾವನೆಯಿಂದ ನೋಡಿ, ಎಲ್ಲರೂ ನೌಕರು ಎಂಬಲ್ಲಿ ಎಲ್ಲರೂ ಸಮಾನ ಕೆಲಸವನ್ನು ಮಾಡೋದು, ಎಲ್ಲರಿಗೂ ಕೂಡ ಸಮಾನ ವೇತನ ಕೊಡಿ ಅನ್ನುವಂಥ ಮೊದಲನೇ ಬೇಡಿಕೆಯಾಗಿದ್ದು, ಇನ್ನು ಎರಡನೇದಾಗಿ ಹಳೆಯದಾದಂಥ ಹಲವಾರು ವರ್ಷಗಳ ಹಿಂದೆ ಪರಿಷ್ಕರಿಸಲಾದ ಫಾರಂ 4ಗಳನ್ನು ಕೂಡ ಬದಲಾವಣೆ ಮಾಡಿ. ಯಾಕಂತಂದರೆ ಸರಿಯಾದ ಸುತ್ತುವಳಿಗಳಾಗದ ಕಾರಣ ನಾವು ದೈಹಿಕವಾದಂಥ ಒಂದು ದುಡಿಮೆಯನ್ನು ನೀಡಿದರೂ ಕೂಡ ಕಿಲೋಮೀಟರ್ ಕ್ಯಾನ್ಸಲ್ ಎಂಬ ಆಧಾರದಲ್ಲಿ ನಮಗೆ ಓವರ್ ಟೈಮ್ ಡ್ಯೂಟಿ ಆದಂಥ ಒಂದು OTಯನ್ನು ಕೂಡ ಕಟ್ ಮಾಡ್ತಕ್ಕಂಥ ಪದ್ಧತಿ ಇದೆ. ಇದಕ್ಕಾಗಿ ದಿನೇ ದಿನೇ ರಸ್ತೆಗಳಲ್ಲಿ ವಾಹನ ದಟ್ಟಣೆಗಳಿಂದ ಟ್ರಾಫಿಕ್ ಜಾಮ್ ಆಗುತ್ತಿರುವ ಕಾರಣ ವೈಜ್ಞಾನಿಕವಾಗಿ ತಾವುಗಳು ಸರ್ವೆಯನ್ನು ಮಾಡಿ ಈ ಒಂದು ಫಾರಂ 4ಗಳನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ಎರಡನೇದಾಗಿದೆ. ಇನ್ನು ಮೂರನೇ ಬೇಡಿಕೆ ಏನಪ್ಪ ಅಂತಂದರೆ NINC ಅಂದರೆ ನಾಟ್ ಇಶ್ಯೂ ನಾಟ್ ಕಲೆಕ್ಟೆಡ್. ಅಂದರೆ ಸ್ನೇಹಿತರೆ, ಈ ಒಂದು NINC ಅಂತ ಏನಂದರೆ, ಸರ್ಕಾರದ ನಿಯಮಾವಳಿ ಪ್ರಕಾರ ನಮ್ಮ ಸಾರಿಗೆ ನೌಕರರು ಏನಪ್ಪ ಅಂತಂದರೆ, ದಿನನಿತ್ಯ ಸುಮಾರು ಸಾವಿರಾರು ಪ್ರಯಾಣಿಕರು ಬಸ್ನಲ್ಲಿ ತಿರುಗಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಸೀಟ್ ಕೆಪಾಸಿಟಿ ಮಿತಿ ಕೂಡ ಇರೋದಿಲ್ಲ. ಅದಕ್ಕಾಗಿ 50ರಿಂದ 52 ಜನ ಓಡಾಡುವ ಬಸ್ನಲ್ಲಿ 100ರಿಂದ 150 ಜನ ಓಡಾಡುವಾಗ ಯಾರೋ ಒಬ್ಬರು ಉದ್ದೇಶಪೂರ್ವಕವಾಗಿಯೂ ಕೂಡ ಟಿಕೆಟ್ ತೆಗೆದುಕೊಳ್ಳದೇ ಇದ್ದರೆ ನಿರ್ವಾಹಕನ ಯಾವುದೇ ರೀತಿಯಾದಂಥ ತಪ್ಪಿಲ್ಲದಿದ್ದರೂ ಕೂಡ ಅವರಿಗೆ ಫೈನ್ ಕೂಡ ಹಾಕ್ತಕ್ಕಂಥ ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡಿ. ಯಾಕಂತಂದರೆ ನಾವು ಕೆಪಾಸಿಟಿ ಮೀರಿದಾಗ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಸುಮಾರು 50ರಿಂದ 60 ಜನ ನೋಡ್ಬೋದು. ಆದರೆ 100-150 ಜನರಲ್ಲಿ ಯಾರೋ ಒಬ್ಬರು ಉದ್ದೇಶಪೂರ್ವಕವಾಗಿ ತೆಗೆದುಕೊಳ್ಳದೇ ಇದ್ದರೆ, ಯಾವುದೇ ತಪ್ಪನ್ನು ಮಾಡದೇ ಇದ್ದರೂ ಕೂಡ ನಿರ್ವಾಹಕನಿಗೂ ಕೂಡ ಪೆನಾಲ್ಟಿ ಆಗುವಂಥದ್ದು. ಇದು ಕೂಡ ಸರಿಯಾದ ಕ್ರಮವಲ್ಲ. ಇದನ್ನು ಕೈ ಬಿಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಇದನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದು ಒಂದು ಬೇಡಿಕೆಯಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇನ್ನು ವರ್ಗಾವಣೆ ವಿಷಯದಲ್ಲಿ ಏನು ನೀವು ಅಂತರ್ನಿಗಮ ವರ್ಗಾವಣೆ ಮಾಡ್ತೀರಿ, ಇದು ಸಕಾಲಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಬಹಳ ವರ್ಷಗಳಿಂದ ವಿವಿಧ ಇಲಾಖೆಯಲ್ಲಿ ಸುಮಾರು 4 ಅಥವಾ 5 ವರ್ಷಗಳ ಒಂದು ಅವಧಿ ಅಥವಾ 7 ವರ್ಷಗಳಲ್ಲಿ ಏನಾದರೂ ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಟ್ರಾನ್ಸ್ಫರ್ ಕೂಡ ಆಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಅಂತರ್ನಿಗಮಗಳ ವರ್ಗಾವಣೆ ಬಂದಿರೋದರಿಂದ ಕೆಲವು ಗೊಂದಲಗಳು ಕೂಡ ಇವೆ ಸ್ನೇಹಿತರೆ. ಅದಕ್ಕಾಗಿ ಹೆಚ್ಚಿನ ಈ ಒಂದು ನಿಗಮದಲ್ಲಿ KSRTC ಮತ್ತು BMTC ವಿಭಾಗದಲ್ಲಿ ಉತ್ತರ ಕರ್ನಾಟಕದ ಜನ ಹೆಚ್ಚಾಗಿರೋದ್ರಿಂದ ಅವರಿಗೂ ಕೂಡ ತಮ್ಮ ಕುಟುಂಬಗಳ ಜೊತೆ ಊರಿಗೆ ಹೋಗಲಿಕ್ಕೆ ಕೂಡ ಅವಕಾಶ ಮಾಡಿಕೊಡಬೇಕು. ಯಾಕೆಂದರೆ ಅತಿಯಾದ ಕಡಿಮೆ ಸಂಬಳ ಇರೋದರಿಂದ ಇಲ್ಲಿ ಎಲ್ಲ ಫ್ಯಾಮಿಲಿಯನ್ನು ಕೂಡ ನಿಭಾಯಿಸುವ ಸಾಮರ್ಥ್ಯ ಕೂಡ ಅವರಿಗೆ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಎಲ್ಲ ಸೌಲಭ್ಯಗಳನ್ನು ವಂಚಿತರಾದಂಥ ಈ ಒಂದು ನೌಕರರಿಗೆ ಅಂತರ್ನಿಗಮ ವರ್ಗಾವಣೆ ಪದ್ಧತಿಯನ್ನು ಇನ್ನಷ್ಟು ಸಡಿಲಗೊಳಿಸಿ ಮತ್ತು ಸರಿಯಾದ ಕ್ರಮದಲ್ಲಿ ಅವರಿಗೆ ಒದಗಿಸಬೇಕು ಅನ್ನುವಂಥದ್ದು ಇದು ಒಂದು ಕೂಡ ಬೇಡಿಕೆಯಾಗಿದೆ. ಇನ್ನು ಡಿಪೋಗಳಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಹೆಚ್ಚಿನ ಒಂದು ಒತ್ತಡವನ್ನು ಹೇರದೆ ಅವರಿಗೆ ಕೆಲಸಕ್ಕೆ ಮುಕ್ತವಾಗಿ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ, ಮತ್ತು ಕೆಲವು ಸಾಂದರ್ಭಿಕ ಅವಘಡಗಳು ಸಂಭವಿಸಿದಾಗ
ಡ್ರೈವರ್ ಆಗಲಿ ಅಥವಾ ನಿರ್ವಾಹಕರ ಒಂದು ತಪ್ಪು ಆಗಿದೆಯೋ ಅಥವಾ ಇಲ್ಲದೆ ಎಂಬುದನ್ನು ಮುಂದಾಲೋಚಿಸದೆ ಅಥವಾ ಪರಿಶೀಲಿಸದೆ ತಾವುಗಳು ಸಸ್ಪೆಂಡ್ ಮಾಡುವಂಥ ಕಾರ್ಯವನ್ನು ಕೈಬಿಟ್ಟು ಸಮಗ್ರವಾಗಿ ವಿಚಾರಣೆ ನಡೆಸಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಅವರ ಪ್ರಮುಖ ಬೇಡಿಕೆಯಾಗಿದೆ. ಇನ್ನು ಸಾರ್ವಜನಿಕವಾಗಿ ಜನರು ಸುಖಾಸುಮ್ಮನೆ ನೌಕರರ ಮೇಲೆ ಹಲ್ಲೆ ಮಾಡಿದಾಗ ಎಲ್ಲ ಒಂದು ಸಿಬ್ಬಂದಿಗಳಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳಾಗಿರ್ಬೋದು ತಮ್ಮ ಗಮನಕ್ಕೆ ತೆಗೆದುಕೊಂಡು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಶೀಘ್ರವಾಗಿ ಆದೇಶ ಮಾಡಬೇಕು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಚಾಲನಾ ಸಿಬ್ಬಂದಿಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಯಾರೂ ಕೂಡ ಸರಿಯಾದ ಕ್ರಮದಲ್ಲಿ ಅದನ್ನು ಕ್ರಮ ಕೈಗೊಳ್ಳದಿರೋದರಿಂದ ಇನ್ನೂ ಕೂಡ ಹೆಚ್ಚಾಗದ ರೀತಿಯಲ್ಲಿ ಮತ್ತು ಅವರಿಗೂ ತಮ್ಮ ವೈಯಕ್ತಿಕವಾದಂಥ ಕುಟುಂಬ ಮತ್ತು ಘನತೆ ಇರುವುದರಿಂದ ಅವರಿಗೆ ಅಸಭ್ಯವಾಗಿ ವರ್ತಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ತಾವು ಪೊಲೀಸ್ ಇಲಾಖೆಗೆ ಬೇಕು. ಅದು ಕೂಡ ಒಂದು ಬೇಡಿಕೆಯಾಗಿದೆ ಸ್ನೇಹಿತರೆ. ಇನ್ನು ವಾರದ ರಜೆಗೆ ಸಂಬಂಧಪಟ್ಟಂತೆ ಏನು ವಾರದಲ್ಲಿ ಏನೋ ಅಕಸ್ಮಾತಾಗಿ ಲೀವ್ ಇಲ್ಲದೆ ಇರುವ ಸಮಯದಲ್ಲಿ ಅವರು ಏನಾದರೂ ಒಂದು ಗೈರು ಹಾಜರಿಯಾದಂಥ ಸಮಯದಲ್ಲಿ 6 ದಿನಗಳ ಕಾಲ ಒಂದು ಕೆಲಸದ ದಿನಗಳು ಆಗಿಲ್ಲ ಎಂಬ ಕಾರಣಕ್ಕೆ ವೀಕ್ಲಿ ಆಫನ್ನು ಕೂಡ ಕೊಡದೇ ಇರೋದನ್ನು ಕೂಡ ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕನ್ನುವಂಥ ಪ್ರಮುಖ ಬೇಡಿಕೆಗಳಾಗಿವೆ ಸ್ನೇಹಿತರೆ. ಇನ್ನು ಸರಿಯಾದ ಸಮಯಕ್ಕೆ PF ಮತ್ತು PF ಹಣವನ್ನು ಕೂಡ PF ಟ್ರಸ್ಟ್ಗೆ ಪಾವತಿಸಬೇಕು. ಇನ್ನು ಪ್ರೀ ಹೆಲ್ತ್ ಸ್ಕೀಮನ್ನು ಸರಿಯಾಗಿ ಜಾರಿಗೇನೇ ಆಗಿಲ್ಲ. ಯಾಕಂತಂದರೆ ಹಲವಾರು ವರ್ಷಗಳ ಹೋರಾಟದ ನಂತರ ಒಂದು ಭರವಸೆಯನ್ನು ಕೊಟ್ಟಿದ್ದರು, ಇನ್ನೂ ಕೂಡ ಅನುಷ್ಠಾನ ಆಗಿಲ್ಲ. ಒಂದು ನಿಗಮದಲ್ಲಿ ಅನುಷ್ಠಾನ ಆದರೂ ಕೂಡ ಕೆಲವು ಆಸ್ಪತ್ರೆಗಳಲ್ಲಿ ಅದನ್ನು ಸರಿಯಾಗಿ ಟ್ರೀಟ್ ಕೂಡ ಮಾಡ್ತಾ ಇಲ್ಲ. ಮತ್ತು ಇನ್ನೂ ಜಾರಿ ಆಗದೇ ಇರುವಂಥ ಒಂದು BMTC ಆಗಿರ್ಬೋದು, ಈ ನಿಗಮಗಳಲ್ಲಿ ಮೆಡಿಕಲ್ ಬಿಲ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಪಾವತಿ ಆಗ್ತಿಲ್ಲ. ಇದು ಕೂಡ ಒಂದು ಬೇಡಿಕೆ. ಇನ್ನು ಎನ್ಕ್ಯಾಶ್ಮೆಂಟ್ ಲೀವನ್ನು ಏನು ನಗದೀಕರಿಸಲಿಕ್ಕೆ ಏನು ಬರೆದು ಕೊಟ್ಟಿರ್ತಾರಲ್ಲ ತಮ್ಮ ಎನ್ಕ್ಯಾಶ್ಮೆಂಟ್ ಲೀವನ್ನು, ಇವು ಕೂಡ ಸಕಾಲದಲ್ಲಿ ಪಾವತಿ ಆಗ್ತಿಲ್ಲ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಇತ್ತೀಚೆಗೆ ಹೈಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6% ಹೆಚ್ಚುವರಿ ಆದಂಥ ಬಡ್ಡಿ ದರವನ್ನು ಸೇರಿಸಿ ಕೊಡಬೇಕಂತೂ ಕೂಡ ಆದೇಶ ಇದೆ. ಯಾಕಂತಂದರೆ ಇವರ ವಿಳಂಬ ನೀತಿ ಸರಿಯಾದ ಸಮಯಕ್ಕೆ ನೌಕರರಿಗೆ ಪಾವತಿ ಆಗ್ತಿಲ್ಲ. ಆದರೆ ಸರ್ಕಾರಿ ನೌಕರರಿಗೆ ಏನು ಯಾವಾಗ ಬರೆದು ಕೊಡ್ತಾರೋ ಅದರ ನೆಕ್ಸ್ಟ್ ಮಂತನೇ ಅವ್ರಿಗೆ ಸ್ಯಾಲ್ರಿಯಲ್ಲಿ ಆ್ಯಡ್ ಆಗಿ ಬರ್ತಕ್ಕಂಥದ್ದು. ಇಂಥ ಕ್ರಮವನ್ನು ಕೂಡ ಕೈಗೊಳ್ಳಿ. ಯಾಕಂದರೆ ನಾವು ಕೂಡ ನೌಕರರೇ, ಅವರಂತೆ ನಾವು ಕೂಡ ನೌಕರರೇ. ಆದ್ದರಿಂದ ಈ ಒಂದು ಪ್ರಮುಖವಾದ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಲ್ಲಿ ಕ್ರಮ ವಹಿಸಬೇಕಂತ ಕೂಡ ಸಾರ್ವಜನಿಕ ವಲಯದಿಂದ ಕೂಡ ಆಗ್ರಹವಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಏನು ನಿಮ್ಮ ಸಮಸ್ಯೆಗಳಿದ್ದಾವೆ, ನಾವು ಕೂಡ ಕುತೂಹಲದಿಂದ ಏನಪ್ಪ ಇಷ್ಟೊಂದು ಸಮಸ್ಯೆ ಏನಾ ಅಂತ ನಮಗೂ ಕೂಡ ಒಂದು ಆಶ್ಚರ್ಯಕರವಾದಂಥ ಸಂಗತಿಗಳು ತಿಳಿದು ಬರ್ತಾ ಇದ್ದಾವೆ. ಪ್ರತಿಯೊಂದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀವಿ, ಹಂಚಿಕೊಳ್ತೀವಿ. ಹಾಗೆ ನಿಮ್ಮ ಒಂದು ಸಲಹೆ ಸೂಚನೆಗಳು ಏನಿದಾವೋ ಅವನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎಲ್ಲ ಒಂದು ನಮ್ಮ ಸಮಸ್ತ ನೌಕರರ ಬಂಧುಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ. ಏನೇ ಸಮಸ್ಯೆಗಳಿದಾವೋ ನಾವು ಕೂಡ ಎಲ್ಲವನ್ನೂ ಇದರಲ್ಲಿ ಬಿತ್ತರಗೊಳಿಸ್ತೀವಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಉಪಯೋಗವಾಗುವಂತಹ ಒಂದು ಜಾಬ್ ನೋಟಿಫಿಕೇಷನ್ಗಳನ್ನು ಕೂಡ ಇದರಲ್ಲಿ ತಿಳಿಸ್ತಾ ಇರ್ತೀವಿ. ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.